ಜಿಲ್ಲೆಯ ರೈತರ ಇದು ನೋವಿದು ಅಂದರೆ ರೈತರ ಹಕ್ಕಿದು. ಅದನ್ನು ತೊಗೊಂಡೋಗಿ ಬೇರೆ ಕಡೆ ನೀರಿನ ರಾಮನಗರಕ್ಕೆ ಪಾಪ ನಿಮ್ಮ ಬಗ್ಗೆ ನಮ್ದೇನು ತಕರಾರೇ ಇಲ್ಲ. ಸರ್ಕಾರ ಮಾಡಿರೋ ತಪ್ಪಿಗೆ ನೀವು ಕಾನೂನು ಏನಿದೆ ಅದು ನೀವು ಮಾಡ್ಕೊಳ್ರಿ, ಇಲ್ಲ ನಮ್ಮನ್ನು ರಸ್ತೆಯಲ್ಲಿ ಕೂತ್ಕೊಳ್ಳೋಕೆ ಬಿಡ್ರಿ, ಇಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ, ಎರಡರಲ್ಲಿ ಒಂದು ಮಾಡಿರಿ. ನಾವು ಸುಮ್ಮನೆ ಬಂದು ನಾಟಕದ ಕಂಪನಿ ಥರ ಬಂದಿಲ್ಲಿ ನಮ್ಮನ್ನು ಕರ್ಕೊಂಬರೋದು ನೀವು ಬಿಟ್ಟು ಕಳ್ಸೋದು ಬೇಡ. ಡೈರೆಕ್ಟಾಗಿ ಕರ್ಕೊಂಡೋಗಿ ನಾವು ರಸ್ತೆಯಲ್ಲಿ ಕೂತ್ಕೊಳ್ತೀವಿ, ನಮ್ಮನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿ ನಾವು ಹೋರಾಟ ಮಾಡ್ತೀವಿ. ಎಷ್ಟು ಜನ ಜೈಲಿಗೆ ಹಾಕ್ತಾರೆ ತುಮಕೂರು ಜಿಲ್ಲೆ ನೋಡೇ ಬೇಡ. ಡಿ ಕೆ ಶಿವಕುಮಾರ್ ಅವರು ಇವರು ಯಾರೋ ಸಿದ್ದರಾಮಯ್ಯವರು ನಾನು ಮಾತಾಡ್ತೀನಿ, ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಮಾತಾಡ್ತೀವಿ ನಾವು. ನಾನು ನೆನ್ನೆ ಹೇಳ್ಕೊಂಡಿದ್ದೀನಿ ಹೋಮ್ ಮಿನಿಸ್ಟ್ರಿಗೆ. ಕೆರೆಗೆ ಹೋದವಲ್ಲ ಅಲ್ಲಿಂದ ಅವರು ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆ ಇದು ಬರ ಜಿಲ್ಲೆ. ಈ ಹೋಬ್ಳಿಗೆ ನಮ್ಮ ಗೌಡ್ರು ಹೇಳ್ದಂಗೆ ಗುಬ್ಬಿ ತಾಲೂಕಿಂದ ಈ ಭಾಗಕ್ಕೆ ಫುಲ್ ಅನ್ಯಾಯ ಆಗುತ್ತೆ. ಒಂದು ಕಾಂಗ್ರೆಸ್ನವರೇನಂತ ನಮ್ಮ ಗೌಡ್ರು ಈ ಜಿಲ್ಲೆ ಮಂತ್ರಿಗಳನ್ನ, ಈ ಜಿಲ್ಲೆ ಎಮ್ ಎಲ್ ಎಗಳನ್ನ ಸ್ವಲ್ಪ ಸ್ಮೂತಾಗಿ ಧೋರಣೆ ತೋರ್ತಾ ಇದ್ವಿ. ತೋರೋದು ಬೇಡ. ಇವ್ರು ಹೆಂಗೆ ನಮ್ಗೆ ತುಮಕೂರು ಜಿಲ್ಲೆ ಕಾಂಗ್ರೆಸ್ನವರು ಅಂದರೆ ತುಮಕೂರು ಬಸ್ ಸ್ಟ್ಯಾಂಡ್ಗಳಿಗೆ ಆವಾಡಿಸ್ತಿದ್ರು. ಮೊದಲು ಕಡೆ ಮನೆ ಕೊಡೋದು 50 ಅಂತ ನಾವು ತಾಲೂಕಿಗೆ ಅನ್ಯಾಯ ಆಗ್ತದೆ. ಅವನೇ ಸುಮ್ಮನೆ ಆವಾಡ್ತದಲ್ಲೇನ್ರಿ ರಾಜಣ್ಣ ಪರಮೇಶ್ವರ್ ವಾಸು ಹೇಳಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತದೆ. ನಿಮ್ಮ ಸರ್ಕಾರದ ನಾವಿದ್ದೀವಿ, ನಮ್ಮ ಮಂತ್ರಿಗಿರೇ ಬೇಡ ಅಂತ ಕೊಡ್ಬೇಕು. ಏನ್ರಿ ಕಟ್ ಮಾತಾಡ್ತಾರೆ ಇವರೆಲ್ಲ ಆವಾಡ್ಸೋದು.